ಕನ್ನಡವೇ ಜಾತಿ, ಕನ್ನಡವೇ ಧರ್ಮ, ಕನ್ನಡವೇ ದೇವರು ಎಂಬ ಸಿದ್ಧಾಂತದಡಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಟಿ ಎ ನಾರಾಯಣಗೌಡರು ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೂ ಸುಮಾರು 70 ಲಕ್ಷ ಜನ ಕಾರ್ಯಕರ್ತರಿಗೆ ಇವತ್ತು ಕನ್ನಡದ ದೀಕ್ಷೆಯನ್ನು ಕೊಡುವ ಮುಖಾಂತರ ಇಡೀ ಕರ್ನಾಟಕದಲ್ಲಿ ಯಾವುದಾದ್ರೂ ಒಂದು ಸಂಘಟನೆ ಕನ್ನಡ ಪರ ಧ್ವನಿ ಎತ್ತಲಿಕ್ಕೆ ಮೊದಲನೇದಾಗಿ ನಿಲ್ಲ ಸಂಘಟನೆ ಅಂದ್ರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಹೇಳೋದಕ್ಕೆ ತುಂಬಾ ಸಂತೋಷವಾದ ಒಂದು ವಿಷಯ. ಇವತ್ತಿನ ದಿನದಲ್ಲಿ ಕನ್ನಡದಲ್ಲಿ ನಾವು ಮಾತಾಡಿದ್ರೆ ಎಲ್ಲ ಒಂದು ಕಡೆ ನಮಗೆ ಜನಗಳು ಒಂದು ತರ ಇದಾಗುತ್ತೆ. ಒಂದು ಸಂದರ್ಭದಲ್ಲಿ ಬೆಂಗಳೂರಿನಂತ ಒಂದು ನಗರದಲ್ಲಿದ್ದಂತ ಸಂಘಟನೆಯನ್ನ ಇವತ್ತು ಇಂಥ ಒಂದು ಗ್ರಾಮಗಳಿಗೂ ಕೂಡ ಕೊಂಡೊಯ್ದು ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಎಂಬ ಸಿದ್ಧಾಂತವನ್ನು ಇಟ್ಟುಕೊಂಡು ಇವತ್ತು ಹಳ್ಳಿಗಳಲ್ಲೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಯನ್ನು ಮಾಡ್ತಾ ಇದ್ದೀವಿ. ಹಾಗೆ ಇವತ್ತಿನ ದಿವಸ ತಮಗೆಲ್ಲ ತಿಳಿದಿರ್ಬೋದು, ಕರ್ನಾಟಕದಲ್ಲಿ ಎಷ್ಟು ಕನ್ನಡಿಗರಿಗೆ ಯಾವ ರಾಜಕಾರಣಿಗಳಿಂದಲೂ ಕೂಡ ಒಂದು ಸಹಾಯ ಕೂಡ ಆಗ್ತಾರೆ. ಇವತ್ತು ಕನ್ನಡಿಗರ ಒಂದು ವಿಷಯದಲ್ಲಿ ಇವತ್ತು ಕನ್ನಡದ ಎಲ್ಲಾ ಬ್ಯಾಂಕ್ಗಳ ಉದ್ಯೋಗಗಳಲ್ಲೂ ಕೂಡ ಎಲ್ಲ ಹಿಂದಿಯವರೇ ಇದಾಗ್ತಿದ್ದಾರೆ ಹೊರತು ಯಾವ ಕನ್ನಡದ ಮಕ್ಕಳಿಗೆ ಒಂದು ಕೆಲಸಗಳು ಕೂಡ ದೊರೀತಾ ಇಲ್ಲ. ಮುಂದಿನ ದಿನಗಳಲ್ಲಿ ನಾವೆಲ್ಲ ಕನ್ನಡ ಸಂಘಟನೆಯನ್ನು ಬೆಂಬಲಿಸಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಕನ್ನಡದ ಮಕ್ಕಳುಗಳಿಗೆ ಯಾವುದೇ ಉದ್ಯೋಗದಲ್ಲೂ ಕೂಡ ಉದ್ಯೋಗಗಳು ಸಿಗೋದಿಲ್ಲ. ಮುಂದಿನ ಎಲ್ಲ ಹಿಂದಿಯೇತರ ರಾಜ್ಯದ ಜನಗಳನ್ನು ತುಂಬಿಕೊಳ್ಳುವಂತ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಇವತ್ತು ನೋಡಬಹುದು, ನಾವು ಇಲ್ಲಿ ಹೊಸ ನರಸೀಪುರ ಇಂಡಸ್ಟ್ರಿಯಲ್ ಏರಿಯಾಗೆ ಇಲ್ಲಿ ಎಷ್ಟು ಜನ ಉತ್ತರ ಭಾರತೀಯರು ಬಂದಿದ್ದಾರೆ ಅಂದ್ರೆ ಇಲ್ಲಿ ಕನ್ನಡಿಗರಿಗೆ ಯಾವುದೇ ಕೆಲಸ ದೊರೆಯುವುದಿಲ್ಲ. ಆ ರೀತಿಯ ಒಂದು ಸೃಷ್ಟಿಯನ್ನು ಮಾಡ್ತಾರೆ. ಯಾರು ಮಾಡ್ತಾರೆ ಇದನ್ನ? ನಮ್ಮನ್ನು ಆಳುವಂತ ಜನಗಳು. ನಾವು ಮತಗಳನ್ನು ಕೊಡಬೇಕಾದಾಗ ಯಾವ ರೀತಿಯ ಜನಗಳಿಗೆ ನಾವು ಮತಗಳನ್ನು ಕೊಡಬೇಕು? ಯಾರು ಕನ್ನಡಿಗರನ್ನ ಓಲೈಸುತ್ತಾರೆ, ಯಾರು ಕನ್ನಡಿಗರ ವಿರೋಧ ಇರುತ್ತಾರೆ, ಕನ್ನಡ ಸಂಘಟನೆಗಳನ್ನ ಹೆಚ್ಚಿಗೆ ಇವತ್ತು ಸಂಘಟನೆಗಳನ್ನ ಬಾಲ ಕಟ್ ಮಾಡ್ತೀವಿ ಅನ್ನುವ ರಾಜಕಾರಣಿಗಳು ಕೂಡ ನಮ್ಮಲ್ಲಿದ್ದಾರೆ. ಇವತ್ತು ಇಂಥ ರಾಜಕಾರಣಿಗಳ ಕೊಟ್ಟ ತನಿಖೆಗೆ ಯಾವುದೇ ಕಾರ್ಯಕರ್ತರು ಎದೆ ಕುಂದಬಾರದು. ಯಾಕೆಂದ್ರೆ ನಮ್ಮ ಹಿಂದೆಗಡೆ ಒಂದು ಶಕ್ತಿ ಇದೆ, ನಾರಾಯಣಗೌಡರಿದ್ದಾರೆ. ಯಾವ ಇಂಥ ಕೆಲವೊಂದು ಅವಿವೇಕಿ ರಾಜಕಾರಣಿಗಳಿಂದ ನಾವು ಯಾವುದನ್ನು ಕಲಿಬೇಕಾಗಿ ಬರೋದಿಲ್ಲ. ಯಾಕೆಂದ್ರೆ ಇವತ್ತು ನಾಡು ನುಡಿಸ್ಕೋಬೇಕು. ಮನೆಯಲ್ಲಿ ನನ್ನ ತಾಯಿ ನುಡಿಸ್ಕೊಳ್ಳೋದು ಎಷ್ಟು ಮುಖ್ಯಲ್ಲ, ಈ ನಾಡಿನಲ್ಲಿ ಕನ್ನಡದ ಭಾಷೆಯನ್ನು ಉಳಿಸೋದು ಕೂಡ ನಮ್ಗೆ ಅಷ್ಟೇ ಮುಖ್ಯ ಆಗಿರುತ್ತೆ. ಹಂಗಾಗಿ ನಾವು ರಾಜಕಾರಣಿಗಳ ಬಿಡಬಾರ್ದು. ನಮಗೆ ಉತ್ತಮವಾದಂತಹ ರಾಜಕಾರಣಿಗಳನ್ನು ಆಯ್ಕೆ ಮಾಡೋದ್ರಲ್ಲಿ ಮೊದಲು ನೀವೆಲ್ಲರೂ ಪ್ರಥಮ ಆದ್ಯತೆಯನ್ನು ಕೊಡಬೇಕಾಗ್ತದೆ. ಯಾಕೆಂದ್ರೆ ಇವತ್ತು ನಮ್ಮನ್ನು ಆಳುವಂತರು ನೋಡ್ಬೋದು. ಇಲ್ಲಿ ಮೊದಲು ಒಂದು SBI ಬ್ಯಾಂಕ್ ಇತ್ತು. ಇವತ್ತು ಯಾರು ಹುದ್ದೆಗಳಿದ್ದಾರೆ? ಹಿಂದಿಯೇತರ ರಾಜ್ಯದಿಂದ ಬಂದಂತ ಅಧಿಕಾರಿಗಳು ಮಾಡ್ತಿದ್ದಾರೆ. ತೋವಿನಕೆರೆಯಲ್ಲಿ ಬಂದ ಸ್ವಾಮಿ ಹಿಂದಿಯವ್ರು ಬಂದ್ಬಿಟ್ಟು ಹಿಂದಿಯಲ್ಲಿ ಮಾತಾಡಿದ್ರೆ ಹಿಂದಿ ಬರುತ್ತೆ ನಿಮ್ಗೆ? ನಮ್ಮ ಉದ್ಯೋಗಗಳನ್ನ ಕನ್ನಡದ ಉದ್ಯೋಗಗಳನ್ನು ಕಿತ್ಕೊಂಡ್ರು. ಎಲ್ಲ ಕನ್ನಡಿಗರು ನಿರ್ಮಿಸಿದಂತ SBI ಬ್ಯಾಂಕ್ ಇವತ್ತು SBI ಆಯಿತು, ಕೆನರಾ ಬ್ಯಾಂಕ್ ಹೋಗಿ ಬೇರೆ ಬ್ಯಾಂಕ್ ಆಯಿತು, ವಿಜಯ ಬ್ಯಾಂಕ್ ಹೋಗಿ ಬ್ಯಾಂಕ್ ಆಫ್ ಬರೋಡಾ ಆಯಿತು. ಮುಂದಿನ ದಿನಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗೋದಿಲ್ಲ. ಯಾಕೆ? ನಮ್ಮ ತಾಳ್ಮೆ ಇದೆಯಲ್ಲ, ಆ ತಾಳ್ಮೆ ತಾವೆಲ್ಲರೂ ತಾಳ್ಮೆ ಕಳೆದುಕೊಳ್ಳುವಂತ ದಿನ ಮುಂದೆ ಬಂದೇ ಬರುತ್ತೆ. ಮುಂದಿನ ದಿನಗಳಲ್ಲಿ ನಾವೇನಾದ್ರೂ ಈ ವಿಷಯಗಳಲ್ಲಿ ಕನ್ನಡಿಗ ಎಂಬ ಬಗ್ಗೆ ಧ್ವನಿ ಎತ್ತಲಿಲ್ಲ ಅಂದ್ರೆ ಮುಂದಿನ ನಮ್ಮ ಮಕ್ಕಳುಗಳ ಕಾಲಕ್ಕೆ ಯಾವುದೇ ಉದ್ಯೋಗ ಸಿಗೋದಿಲ್ಲ. ಯೋಚನೆ ಮಾಡಿ. ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಗೆ ತಾವೆಲ್ಲರೂ ಆಶೀರ್ವಾದ ಮಾಡಿ. ಇವತ್ತೇನು ತವಿಂಗೆರೆ ಗ್ರಾಮದಲ್ಲಿ ಸಂಘಟನೆ ಕಟ್ಟಿದಾರ ಆ ಯುವಕರಿಗೆ ತಮ್ಮ ಆಶೀರ್ವಾದ ಮಾಡಿ ಮುಂದಿನ ದಿನಗಳಲ್ಲಿ ಇನ್ನೂ ಅತಿ ಹೆಚ್ಚು ಸಂಘಟಿತರಾಗಿ ಮಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಂಡು ಒಂದೆರಡು ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.